ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ಸೊ ನಾವು ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತ ಹೇಳಿ ಸೀರೀಸ್ ನಡೀತಾ ಇದೆ. ನಾನು ಮಾರ್ಚ್ 1ರಿಂದ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಪ್ರಜಾವಾಣಿ ಅಂತಂದರೆ ಎಲ್ಲರಿಗೂ ಗೊತ್ತಿದೆ, ಪ್ರಜಾವಾಣಿ ಇಸ್ ದ ಗುಡ್ ನ್ಯೂಸ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿ. ಸೊ ಇವತ್ತು ಮಾರ್ಚ್ 11ನೇ ತಾರೀಕಿಂದ ನ್ಯೂಸ್ ಪೇಪರ್ ನೋಡೋಣ. ಓಕೆ, ಅಡುಗೆ ಅನಿಲಕ್ಕಾಗಿ ಕಾಯ್ದೆ ಪ್ರಯೋಗ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾಯ್ದೆ ಅಂತಂದರೆ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್. ಯಾಕೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸೊ ಎಲ್ಲರಿಗೂ ಗೊತ್ತಿದೆ, ಇರಾನ್ ಮೇಲೆ ಇಸ್ರೇಲು ಮತ್ತು ಅಮೇರಿಕ ದಾಳಿ ಮಾಡ್ತಾ ಇದ್ದಾವೆ. ಹೀಗಾಗಿ ಏನಪ್ಪ ಅಂತಂದರೆ ನಮ್ಮದು ಹಾರ್ಮೋಜ್ ಜಲಸಂಧಿ ಏನಪ್ಪ ಅಂತಂದರೆ ಇವಾಗ ಅದು ಅಲ್ಲಿಂದ ಬರೋದು ಸ್ಥಗಿತ ಆಗಿದೆ. ಅದು ಹಾರ್ಮೋಜ್ ಜಲಸಂಧಿನಿಂದ ಸ್ಥಗಿತವಾಗಿದೆ. ಯಾರು ಇದು ಫಸ್ಟ್ ಸೀರೀಸ್ ನೋಡ್ತಾ ಇದ್ದಿರಲ್ಲ, ದಯವಿಟ್ಟು ಹೋಗಿ ಹಾರ್ಮೋಜ್ ಜಲಸಂಧಿಯನ್ನು 360 ಆ್ಯಂಗಲ್ನಿಂದ ನೋಡ್ಕೊಳ್ಳಿ. ಯಾಕಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮಿಗೆ ಬರುವಂಥ ಸಾಧ್ಯತೆ 100% ಇದೆ. ಯಾವುದಾದ್ರೂ ಒಂದು ಒಳ್ಳೆಯ ಕ್ವಶನ್ ಪೇಪರ್ ಇವಾಗ ಬರ್ತಾ ಇದೆ ಅಂತಂದರೆ ಅದು ಹಾರ್ಮೋಜ್ ಜಲಸಂಧಿ ಮೇಲೆ ಕ್ವಶನ್ ಬರಲೇಬೇಕು. ಓಕೆ, ಏನಿದು ಅಗತ್ಯ ವಸ್ತುಗಳ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ 1955 ಅಡಿ ಈ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಡುಗೆ ಅನಿಲ ಪೂರೈಕೆಗಾಗಿ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಈ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ಅಡಿ ಯಾವ್ಯಾವ ಒಂದು ಸರ್ವಿಸು ಮತ್ತು ಕಮಾಡಿಟೀಸ್ ಬರ್ತವೆ ಅಂತ ಹೇಳಿ. ಓಕೆ, ರಾಜ್ಯದೆಲ್ಲೆಡೆ ಕಂಬಳಕ್ಕೆ ಅನುಮತಿ. ಓಕೆ, ಕಂಬಳ ಅನ್ನೋದೇನಪ್ಪ ಅಂತಂದ್ರೆ ಅದೊಂದು ರೀಸ್ನಲ್ ಏನಪ್ಪ ಅಂತಂದರೆ ಇದು ಒಂದು ಗುಡಿ ಕಾಳಗವಾಗಿತ್ತು. ಓಕೆ, ಅದನ್ನೇನಪ್ಪ ಎಲ್ಲಿ ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ. ಇವಾಗ ರಾಜ್ಯದಂತೆಲ್ಲ ಏನಪ್ಪ ಅಂತಂದರೆ ಪ್ರದರ್ಶನ ಮಾಡಲು ನಮ್ಮದು ಏನೋ ಸುಪ್ರೀಂ ಕೋರ್ಟು ಅದಕ್ಕೆ ಇದು ಅನುಮತಿ ಕೊಟ್ಟಿದೆ ಅಂತೇಳಿ ಗೊತ್ತಿರಲಿ. ಸೊ ಬಿಗ್ನರ್ಸಿಗೆ ಎಷ್ಟೋ ಜನಕ್ಕೆ ಕಂಬಳ ಅನ್ನೋದು ಏನಂತ ಗೊತ್ತಿರಂಗಿಲ್ಲ. ಇಲ್ಲಿ ಈ ಒಂದು ಆಟದಲ್ಲಿ ಯಾವ ಒಂದು ಏನೋ ಪ್ರಾಣಿಯನ್ನು ಬಳಸುತ್ತಾರೆ ಅಂತ ಗೊತ್ತಿರಂಗಿಲ್ಲ, ಕೋಣಗಳನ್ನು ಬಳಸ್ತಾರಂತ ಗೊತ್ತಿರಲಿ. ಇದು ಇನಿಷಿಯಲಿ ಏನಪ್ಪ ಅಂತಂದ್ರೆ ನಮ್ಮದು ದಕ್ಷಿಣ ಕನ್ನಡ ಮತ್ತು ಉಡುಪಿಗಳಲ್ಲಿ ಕಂಡುಬರುವಂತಹ ಒಂದು ಪ್ರಾದೇಶಿಕ ಒಂದು ಏನಂತಂದರೆ ಆಟ ಅಂಥೇಳಿ ಗೊತ್ತಿರಲಿ, ಕಂಬಳ. ಸೊ ಶರಾವತಿ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸೆಕೆಂಡ್ ಟೈಮ್ ಈಗ ಏನಪ್ಪ ಅಂತಂದ್ರೆ ಬಂದಿದೆ. ಲಾಸ್ಟ್ ಟೈಮ್ನು ಏನಪ್ಪ ಅಂತಂದ್ರೆ ಬಂದಿತ್ತು. ಅಂದರೆ ಈ ಶರಾವತಿದು ಒಂದು ನದಿಗೆ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಕೈಗೊಂಡಿದ್ರಲ್ಲ, ಅದಕ್ಕೆ ಬೇಡ, ಅನುಮತಿ ಕೊಡೋಂಗಿಲ್ಲ ಅಂತೇಳಿ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಹೇಳಿತ್ತು. ಸೊ ಇವಾಗ ಕೂಡ ಈಗ ಮಧ್ಯಂತರ ಆದೇಶ ನೀಡಿದೆ. ಸೊ ಶರಾವತಿ ನದಿ ಏನಪ್ಪ ಅಂತಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟು, ಹೈ ಈಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಶರಾವತಿ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದರೆ ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ. ಮತ್ತು ಏನಪ್ಪ ಅಂತಂದರೆ ಪಂಪ್ಡ್ ಸ್ಟೋರೇಜ್ ಮೀನಿಂಗ್ ಹೇಳಿದೆ. ನೀವು ಹೋಗ್ಬಿಟ್ಟು ಶರಾವತಿ ನದಿಯ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಓದಿ. ಮತ್ತು ನೆಕ್ಸ್ಟ್ ಕಮೆಂಟ್ ಸೆಕ್ಷನ್ನಲ್ಲಿ ಈ ಶರಾವತಿ ನದಿಯ ಉಪನದಿಗಳು ಯಾವುವು ಅಂಥೇಳಿ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟು 2028ರ ವೇಳೆಗೆ ಜಲಜೀವನ್ ಮಿಷನ್ ವಿಸ್ತರಣೆ. ಓಕೆ, 10 ಡೇಸಲ್ಲಿ ಇದು 2ನೇ ಟೈಮ್ ಬರ್ತಾ ಇದೆ ಜಲಜೀವನ್ ಮಿಷನ್ನು. ಲಾಸ್ಟ್ ಟೈಮ್ನು ಹೇಳಿದ್ದೆ. ಏನಿದು ಜಲಜೀವನ್ ಮಿಷನ್ನು ಅಂತಂದರೆ ಎಲ್ಲ ರೂರಲ್ ಪ್ರದೇಶಗಳಿಗೆ ಸಂಬಂಧಪಟ್ಟದ್ದು. ಫಸ್ಟ್ ಅದನ್ನು ಬೇಸಿಕ್ ತಿಳ್ಕೊಳ್ಳಿ. ಅಂತಂದರೆ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಪೈಪ್ಡ್ ಡ್ರಿಂಕಿಂಗ್ ವಾಟರ್ ಕೊಡುವಂತಹ ಯೋಜನೆ ಯಾವುದಪ್ಪ ಅಂತಂದ್ರೆ ಜಲಜೀವನ್ ಮಿಷನ್. ಇದು ಯಾವಾಗ ಏನಂತಂದ್ರೆ ಅಸ್ತಿತ್ವಕ್ಕೆ ಬಂತು, ಇದನ್ನು ಯಾವಾಗ ಲಾಂಚ್ ಮಾಡಿದ್ರು ಈ ಪ್ರೋಗ್ರಾಮ್ ಅಂತಂದ್ರೆ 2019. ಅದನ್ನು 2028ರವರೆಗೆ ನಾವು ಏನಪ್ಪ ಅಂತಂದ್ರೆ ಅದನ್ನು ವಿಸ್ತರಣೆ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಲಜೀವನ್ ಮಿಷನ್ ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇದೊಂದು ಪ್ರೋಗ್ರಾಮ್ ಐತಿ. ಸೊ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇದೆ. ಓಕೆ, ಏನು ಸ್ಪಾನ್ಸರ್ಡ್ ಸ್ಕೀಮು ಮತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮು ಅಂತಂದರೆ ಸ್ಪಾನ್ಸರ್ಡ್ ಒಳಗೆ ಏನಾಗುತ್ತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನಪ್ಪ ಅಂತಂದರೆ ಆ ಯೋಜನೆಯಲ್ಲಿ ತಮ್ಮ ಪಾಲನ್ನು ಹಂಚಿಕೊಳ್ಬೇಕಾಗ್ತೈತಿ. ಓಕೆ, ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತೈತಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ನೀವು ಹೋಗಿ ಡೀಟೇಲ್ ಆಗಿ ಓದಿ. ಆಮೇಲೆ ಇಲ್ಲಿ ಏನಪ್ಪ ಅಂತಂದರೆ ನಮ್ಮದು ಸ್ಟೇಟ್ ಗೋರ್ಮೆಂಟದ್ದು ಕಾಂಟ್ರಿಬ್ಯೂಷನ್ ಈ ಸ್ಕೀಮಿಗೆ ಎಷ್ಟಿದೆ ಅಂಥೇಳಿ ಮೆನ್ಷನ್ ಮಾಡಿ. ಮತ್ತು ಏನಪ್ಪ ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೆ, ಜಲಜೀವನ್ ಮಿಷನ್ದಲ್ಲಿ ಪರ್ ಪರ್ಸನ್ನ ಪರ್ ಡೇ ಎಷ್ಟು ಲೀಟರ್ ನೀರನ್ನು ಒದಗಿಸಲಾಗುತ್ತದೆ ಅಂತ ಹೇಳಿನೂ ಕೂಡ ಹೇಳಿದ್ದೆ. ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಮತ್ತು ಇದನ್ನು ಏನಂತಂದರೆ 100% ಏನು ಪ್ರಗತಿ ಸಾಧಿಸಿದ ಮೊದಲ ರಾಜ್ಯ ಮತ್ತು ಮೊದಲ ಯೂನಿಯನ್ ಟೆರಿಟರಿ ಯಾವುದು ಅಂಥೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಇದನ್ನು ಎಲ್ಲ ಪಾಯಿಂಟ್ಸ್ ನೀವು ಓದ್ಕೋಬೇಕಾಗುತ್ತೆ. ಓಕೆ, ಸೊ ನಾನು ಯಾಕೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತೀನಿ ಅಂತಂದರೆ ನೀವು ಅದ್ರ ಬಗ್ಗೆ ನೀಟಾಗಿ ಓದ್ಕೋತೀರಾ. ಸೊ ಅದು ನಿಮ್ಮದು ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ. ಆಲ್ರೆಡಿ ಕೆಲವರು ಸ್ಟೂಡೆಂಟ್ಸ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ವಿಕಾಸ್ ಆಗಿರ್ಬೋದು, ಸಿದ್ಲಿಂಗ ಅಂತಿದ್ದಾರೆ ಅವರು, ಯಲ್ಲಪ್ಪ, ಇವರೆಲ್ಲ ಏನಪ್ಪ ಅಂತಂದರೆ ಇನ್ನೊಬ್ರು ಶ್ರೀದೇವಿ ಅಂತಿದ್ದಾರೆ ಅವರು, ಮತ್ತು ರೋಹಿತ್. ಓಕೆ, ಇದೆಲ್ಲ ಏನು ಬೇಡ, ಇದು ಬೇಡ. UCC ಯೂನಿಫಾರ್ಮ್ ಸಿವಿಲ್ ಕೋಡ್ ದಿಂದ ಸಮಾನ ಹಕ್ಕು ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ನಮ್ಮದು ಡೈರೆಕ್ಟಿವ್ ಪ್ರಿನ್ಸಿಪಲ್
DPSP 44 ಅಡಿ ಏನಪ್ಪ ಅಂತಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರ್ತಾ ಇದೆ. ಮತ್ತು ಇಲ್ಲಿ ಇದು ಏನಪ್ಪ ಅಂತಂದರೆ ನಮ್ಮದು ಇದು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದರೆ ಶರಿಯತ್, ಮುಸ್ಲಿಂ ಮಹಿಳೆಯರಿಗೆ ಮತ್ತು ಹಿಂದೂ ಮಹಿಳೆಯರಿಗೆ ಡಿವೋರ್ಸಿಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದ್ರೆ ಒಂದೇ ಕಾನೂನು ಅಪ್ಲೈ ಆಗಲಿ ಅಂಥೇಳಿ ಇವನ್ ನಮ್ಮದು ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ. ಸೊ ಈ UCCಯನ್ನು ಜಾರಿಗೆ ತೆಗೆದುಕೊಂಡು ಬಂದ ಮೊದಲ ರಾಜ್ಯ ಯಾವುದು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಮತ್ತು UCCಯನ್ನು ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಓಕೆ, ಲೋಕಲ್ ನ್ಯೂಸ್ ಇವತ್ತು ಓದಲಿಕ್ಕೆ ಹೋಗಬೇಡಿ, ಇದು ಏನು ಬೇಡ. ಸೊ ಬೇಡ 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 ಲೋಕಲ್ ನ್ಯೂಸ್ ಎಲ್ಲ ಏನು ಬರಲ್ಲ, ಓದ್ಕೊಳ್ಳಿಕ್ಕೂ ಹೋಗಬೇಡಿ. ಓಕೆ, ಸೊ ಮನುಷ್ಯರಿಗೂ ಏನಪ್ಪ ಅಂತಂದರೆ ಉಷ್ಣವನ್ನು ತೆಗೆದುಕೊಳ್ಳುವಂತಹ ಜೀನ್ಸ್ ಅದಾವಂತ ಹೇಳ್ತಾ ಇದ್ದಾರೆ, ಅದೆಲ್ಲ ಏನು ಬೇಡ, ಇದು ಎಲ್ಲ ಏನು ಬೇಡ. ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಅಭಿಯಾನ. ಓಕೆ, ಬಂಡಾಯ ಸಾಹಿತ್ಯ ಅಂದ್ರೇನು, ಅದ್ರದ್ದು ಒಂದೆರಡು ಮೇನ್ ಇಂಪಾರ್ಟೆಂಟ್ ಕವಿಗಳನ್ನು ಅಷ್ಟು ಒಂದು ಸ್ವಲ್ಪ ನೋಡ್ಕೊಂಡ್ರೆ ಸಾಕು, ಮತ್ತೇನಿಲ್ಲ ಇಲ್ಲಿ. ಸೊ ಇದೆಲ್ಲ ಏನು ಬೇಡ. ಪೊಲೀಸರಿಗೆ ಪಾವತಿ ಆಗದ ಇದು ಏನು ಬೇಡ. ಮರುಸೂಚನೆ ಇದು ಬೇಡ. ಸೊ ಒನ್ಸ್ ಅಗೇನ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಅಂತಂದರೆ ಏನಂತ ಹೇಳಿದೆ, ಶರಾವತಿ ನದಿ ಬಗ್ಗೆ ನೀಟಾಗಿ ಓದ್ಕೊಳ್ಳಿ, ಮತ್ತು ಶರಾವತಿ ನದಿಯ ಟ್ರಿಬ್ಯೂಟರೀಸ್ ಯಾವುದು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದೆಲ್ಲ ಏನು ಬೇಡ, ಇದು ಬೇಡ. ಇದು ಹೆಣ್ಣು ಭ್ರೂಣ ಹತ್ಯೆ ನೈತಿಕ ಕಳಂಕ ಅಂತ ಹೇಳ್ತಾ ಇದ್ದಾರೆ. ಸೊ ಭ್ರೂಣ ಹತ್ಯೆ ಆಗುತ್ತಲ್ಲ ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮೊನ್ನೆ ಏನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಗಿತ್ತು ಮಾರ್ಚ್ 8ನೇ ತಾರೀಕಿಗೆ, ಅದರದ್ದು ಥೀಮ್ ಏನು ಅಂಥೇಳಿ ಕಮೆಂಟ್ ಮಾಡಿ. ಓಕೆ, ಇದು ಇಲ್ಲ ಏನು ಬೇಡ. ಒಳ ಮೀಸಲಾತಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಳ ಮೀಸಲಾತಿಗೆ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಒಂದು ಯಾರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿಗೆ ಅಧ್ಯಯನಕ್ಕೆ ಸಮಿತಿ ರಚನೆ ಮಾಡಿದರು ಅಂತ ಹೇಳಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲ ಅವ್ರು ಮೆನ್ಷನ್ ಮಾಡಿ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಕಾವೇರಿ 2 ಪೋರ್ಟಲ್ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ನಮ್ಮದು ಚಿರಾಸ್ತಿ ದಾಖಲೆಗಳ ನೋಂದಣಿ ಪ್ರಕ್ರಿಯೆಗೆ ಸಂಬಂಧಪಟ್ಟಿದೆ ಅಂತೇಳಿ ಗೊತ್ತಿರಲಿ. ಓಕೆ, ಇದು ಏನು ಬೇಡ. ಕಂಗೀಲು ನೃತ್ಯ ಏನಪ್ಪ ಅಂತಂದರೆ ಇದೊಂದು ತುಳುನಾಡಿನ ವಿಶಿಷ್ಟ ಜಾನಪದ ಕಲೆ ಅಂಥೇಳಿ ಇಷ್ಟೊಂದು ಮಾಹಿತಿ ಗೊತ್ತಿರಲಿ ಸಾಕು. ಇದೆಲ್ಲ ಏನು ಬೇಡ. ಶಿಕ್ಷಕರ ಬಡ್ತಿ ಇದೆ ಬೇಡ, ಇದೆಲ್ಲ ಏನು ಬೇಡ. ಸೊ ಆರ್ಡರ್ಲಿ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದಾರೆ, ಏನು ಬೇಡ, ಇದನ್ನ ಏನು ಬೇಡ. ಸೊ ಇದು ಬೇಡ. ಯುದ್ಧ ಇಂಧನ ಸಂದಿಗ್ಧ ಹೊರ್ಮೋಜ್, ದಯವಿಟ್ಟು ಯಾರು ಬಿಗ್ನರ್ಸ್ ಇದಿರಲ್ಲ ಹೋಗಿ ಹೊರ್ಮೋಜನ್ನು ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ತೈಲ ಸಂಗ್ರಹಗಾರಗಳು ಆಲ್ರೆಡಿ ನಾನು 3 ಬಾರಿ ಹೇಳಿದ್ದೀನಿ, ಕೆಲವರು ಚೆನ್ನಾಗಿ ಮೆನ್ಷನ್ ಮಾಡಿದ್ದೀರಾ. ದಯವಿಟ್ಟು ಇದು ನಿಮ್ಮ ಮೊದಲ ಬಾರಿಗೆ ಯಾರು ನೋಡ್ತಿದ್ದೀರಲ್ಲ, ನಮ್ಮ ಇಂಡಿಯಾದಲ್ಲಿ ಒಂದು ಆಯಿಲ್ ಸ್ಟೋರೇಜ್ ಪ್ಲೇಸಸ್ ಎಲ್ಲಿದಾವೆ ಅಂತ ಹೇಳಿ ಸ್ಟಡಿ ಮಾಡಿ ಮತ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ಏನು ಬೇಕಾಗಂಗಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿಗೆ GI ಟ್ಯಾಗ್ ಸಿಕ್ಕಿದೆ ಅಂಥೇಳಿ ಒಂದು ಗೊತ್ತಿರಲಿ ಇನ್ಫಾರ್ಮೇಷನ್. ಇದೆಲ್ಲ ಏನು ಬೇಡ. ದಾಳಿ ನಿಲ್ಲುವವರೆಗೆ ತೈಲ ನೀಡಂಗಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಇದು ಏನು ಬೇಡ, ಇದು ಏನು ಬೇಡ. ಕಪ್ಪುಗಟ್ಟಿದ ಇರಾನ್, ಯಾಕೆ ಕಪ್ಪುಗಟ್ಟಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ್ಯಸಿಡ್ ರೇನ್ ಅನ್ನೋದು. ಓಕೆ, ಈಗ ಅಲ್ಲಿ ಯುದ್ಧ ಆಯ್ತಲ್ಲ, ಯುದ್ಧ ಆಗಿದ್ರಲ್ಲಿಂದ ಆಬ್ವಿಯಸ್ಲಿ ಏನಪ್ಪ ಅಂತಂದರೆ ಅಲ್ಲಿ ಅದು ಎಫೆಕ್ಟ್ ಆಗಿದೆ. ಸೊ ಇರಾನಿನ ಹಲವೆಡೆ ಕಪ್ಪು ಮಳೆ ಅಥವಾ ಆಮ್ಲ ಮಳೆ ಸುರಿದಿರುವ ವರದಿಗಳು ಪತ್ತೆಯಾಗಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನೀವು ಆ್ಯಸಿಡ್ ರೇನ್ ಅನ್ನೋ ಕಾನ್ಸೆಪ್ಟನ್ನು ಹೋಗಿ ಓದ್ಕೊಳ್ಳಿ. ಓಕೆ, ಮತ್ತು ಇಲ್ಲಿ ನೋಡಿಲ್ಲ ರಾಸಾಯನಿಕಗಳ ಮಳೆ, ಇದು ಆ್ಯಸಿಡ್ ರೇನ್ ಅನ್ನೋದು ಏನು, ಸಲ್ಫರ್ ಡೈಆಕ್ಸೈಡು, ಸಾರಜನಕದ ಡೈಆಕ್ಸೈಡು, ಹೈಡ್ರೋಕಾರ್ಬನ್ನು, ಪಾಲಿಸೈಕ್ಲಿಕ್ ಆರೋಮೆಟಿಕ್ ಹೈಡ್ರೋಕಾರ್ಬನ್ ಇದನ್ನೆಲ್ಲ ಒಳಗೊಂಡಿರ್ತದೆ ಅಂತ ಹೇಳ್ತಿದ್ದಾರೆ. ಓಕೆ, ಹೋಗಿ ನೀಟಾಗಿ ಏನಪ್ಪ ಅಂತಂದರೆ ಈ ಆ್ಯಸಿಡ್ ರೇನ್ ಕಾನ್ಸೆಪ್ಟನ್ನು ಓದ್ಕೊಳ್ಳಿ. ಇಲ್ಲ ಏನು ಬೇಡ. ರಾಜ್ಯಕ್ಕೆ 2.88 ಲಕ್ಷ ಕೋಟಿ ನಷ್ಟ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ತೆರಿಗೆ ಹಣಕಾಸು ಆಯೋಗದ ವರದಿ ಪ್ರಕಾರ.
ಸೊ ಕೇಂದ್ರದಲ್ಲಿಂದ ಬರುವಂಥ ಪಾಲಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಒಂದು ಅನಲೈಸಿಸ್ ಮಾಡಿದ್ದಾರೆ, ಗೊತ್ತಿರಲಿ ಇದು ಡಿಗ್ರೀಸಿಂಗ್ ಟೆಂಟ್ರಲ್ಲಿದೆ. ಇದು ಏನು ಬೇಡ. ಆರ್ಥಿಕ ಶಿಸ್ತು. ಓಕೆ, ನಾನು 2-3 ಸತಿ ಹೇಳಿದ್ದೆ. ನಮ್ದು ಏನಪ್ಪ ಅಂತಂದ್ರೆ ಇವಾಗ ಕರ್ನಾಟಕದ GSDPದು ನಮ್ಮದು ಸಾಲದ ಪ್ರಮಾಣ GSDPದು ಎಷ್ಟು ಒಳಗಡೆ ಇರಬೇಕು ಅಂಥೇಳಿ. ಓಕೆ, ಅಂದರೆ ಕರ್ನಾಟಕದ ಒಂದು ಸಾಲದ ಪ್ರಮಾಣ ಕರ್ನಾಟಕದ GSDPಯ ಎಷ್ಟು ಪರ್ಸೆಂಟೇಜ್ ಒಳಗಡೆ ಇರಬೇಕು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಮೇಡಮ್ ನಮಗೆ ಕೇಳ್ತಿದ್ದಾರೆ ಪದೇ ಪದೇ ಅಂತ ಹೇಳ್ಬೇಡ್ರಿ. ನಾನು ಆಲ್ರೆಡಿ ಅದನ್ನು ಹೇಳಿದ್ದೀನಿ. ಸೊ ನಿಮಗೆ ಕೇಳೋದ್ರಲ್ಲಿಂದ ಅದು ನೀವು ಆ್ಯಕ್ಟಿವ್ ಆಗ್ತೀರಾ, ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ಏನು ಬೇಡ. ಪ್ರಶ್ನೆ ಕೇಳಿದವರಿಗೆ ಇರಾದರೆ ಹೇಗೆ. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಸೆಷನ್ ನಡೀತಾ ಇದೆ. MLAಗಳೆಲ್ಲ ಏನಪ್ಪ ಅಂತಂದ್ರೆ ಅವ್ರು ಪ್ರಶ್ನೆ ಕೇಳಿರ್ತಾರೆ. ಸೊ ಇಲ್ಲಿ ಪಾಲಿಟಿ ಸೆಕ್ಷನಲ್ಲಿ ಹೋಗಿ ನೀಟಾಗಿ ಈ ಒಂದು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು, ಸ್ಟಾರ್ಡ್ ಕ್ವಶನ್ನು ಅನ್ಸ್ಟಾರ್ಡ್ ಕ್ವಶನ್ನು ಅಂತ ಬರ್ತವೆ, ಅದನ್ನು ನೀಟಾಗಿ ಓದ್ಕೊಳ್ಳಿ. ಮತ್ತು ಈ ಒಂದು ಸ್ಟಾರ್ಡ್ ಕ್ವಶನ್ನಲ್ಲಿ ಅದನ್ನು ಓರಲ್ ಆಗಿ ರೆಸ್ಪಾನ್ಸ್ ಮಾಡ್ತಾರಾ ಅಥವಾ ರಿಟರ್ನಲ್ಲಿ ರೆಸ್ಪಾನ್ಸ್ ಮಾಡ್ತಾರಾ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಹೋಗಿ ನೀಟಾಗಿ ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಓದ್ಕೊಳ್ಳಿ. ಚುಕ್ಕೆ ಗುರುತಿನ ಪ್ರಶ್ನೆ ಅಂತೇಳಿ ಬರುತ್ತಲ್ಲ, ಚುಕ್ಕೆ ಗುರುತು ಅಂಥೇಳಿ, ಆ ರೀತಿ ಅದು ಸ್ಟಾರ್ಡು ಅನ್ಸ್ಟಾರ್ಡ್ ಕ್ವಶನ್. ಇದೇನು ಬೇಡ. ಸೊ ಇಲ್ಲಿ ಪೇಪರ್ ಸ್ಕ್ಯಾನ್ ಮಾಡುವಾಗ ಒಂದು ಪೇಜ್ ಮಿಸ್ ಆಗಿದೆ. ಅದರಲ್ಲಿ ನಮ್ಮದು ಲೋಕಸಭೆಯ ಸ್ಪೀಕರದ್ದು ಏನಪ್ಪ ಅಂತಂದರೆ ಇದು ಅದು ಅವ್ರ ವಿರುದ್ಧ ನೋ ಕಾನ್ಫಿಡೆನ್ಸ್ ಮೋಷನನ್ನು ಇದು ಮಾಡಿದಾರಲ್ಲ, ಅದ್ರ ಬಗ್ಗೆ ಆರ್ಟಿಕಲ್ ಇತ್ತು. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೋಗಿ ನೀಟಾಗಿ ಲೋಕಸಭೆಗೆ ಸ್ಪೀಕರ್ ಬಗ್ಗೆ ಇದು ಮಾಡಿ, ಲೋಕಸಭೆಯ ಸ್ಪೀಕರ್ ಬಗ್ಗೆ ಪದಚ್ಯುತಿ ಇದು ಮಾಡಬೇಕಂತಂದರೆ ಹೊರಡಿಸ್ಬೇಕಂತಂದರೆ 14 ದಿನಗಳ ಮುಂಚಿತವಾಗಿ ನೋಟಿಸನ್ನು ಕೊಡಬೇಕು. ಮಿನಿಮಮ್ 50 MPs ಏನಪ್ಪ ಅಂತಂದರೆ ಅದಕ್ಕೆ ಶಿಫಾರಸು ಮಾಡಬೇಕು. ಓಕೆ, ಹೋಗಿ ನೀಟಾಗಿ ಓದ್ಕೊಳ್ಳಿ. ಮತ್ತು ಇವ್ರಿಗೇನಪ್ಪ ಅಂತಂದರೆ ಇದು ಏನಂತಾರೆ, ಅವ್ರಿಗೆ ಏನಪ್ಪ ಅಂತಂದರೆ ಸ್ಪೀಕರಿಗೆ ನಿರ್ಣಾಯಕ ಮತ ನೀಡುವಂತಹ ಒಂದು ಅವಕಾಶ ಮಾತ್ರ ಇದೆ. ಏನು ನಿರ್ಣಾಯಕ ಮತ ಅಂತಂದರೆ ಯೂಶ್ವಲಿ ಏನಪ್ಪ ಅಂತಂದರೆ ಒಂದು ಯಾವುದೋ ಕಾಯ್ದೆ ತೊಗೊಂಬರ್ಬೇಕಂತಂದ್ರೆ ಅಲ್ಲಿ ಮೆಜಾರಿಟಿ ಬೇಕಾಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ಈಕ್ವಲ್ ಏನಪ್ಪ ಅಂತಂದರೆ ವೋಟಿಂಗ್ ಬಿದ್ದು ಅಂತಂದರೆ ಆ ಸಂದರ್ಭದಲ್ಲಿ ಮಾತ್ರ ಏನಪ್ಪ ಅಂತಂದರೆ ನಮ್ಮದು ಸ್ಪೀಕರು ವೋಟ್ ಹಾಕ್ಬೋದು. ಇದು ಎದಕ್ಕಪ್ಪ ಅಂತಂದರೆ ಒಂದು ನಿಷ್ಪಕ್ಷಪಾತತೆ ಇಂಪಾರ್ಷಾಲಿಟಿಯನ್ನು ಎನ್ಶ್ಯೂರ್ ಮಾಡೋ ಸಲುವಾಗಿ ಈ ಒಂದು ಏನೋ ಪ್ರೊವಿಷನನ್ನು ನೀಡಿದ್ದಾರೆ. ಓಕೆ, ಸೊ ಹೋಗಿ ನೀಟಾಗಿ ಏನಪ್ಪ ಅಂತಂದರೆ ಲೋಕಸಭೆಯ ಸ್ಪೀಕರ್ ಬಗ್ಗೆ ಓದ್ಕೊಳ್ಳಿ. ಸೊ ನಾನು ಕ್ವಶನ್ ಕೇಳಿದ್ದೆ, ಇದು ಎಷ್ಟನೇ ಬಾರಿಗೆ ಲೋಕಸಭೆಯ ಸ್ಪೀಕರ್ ವಿರುದ್ಧ ಈ ರೀತಿ ಅವಿಶ್ವಾಸ ನಿರ್ಣಯವನ್ನು ಗೊತ್ತು ಮಾಡಿದ್ದಾರೆ ಅಂತೇಳಿ ಯಾರೂ ಮೆನ್ಷನ್ ಮಾಡಿಲ್ಲ. ಆಲ್ರೆಡಿ ಈಗ ಏನಪ್ಪ ಅಂತಂದ್ರೆ 3 ಬಾರಿ ಏನಪ್ಪ ಅಂತಂದ್ರೆ ಆಗಿತ್ತು. ಇವರು ಏನಪ್ಪ ಅಂತಂದ್ರೆ 4ನೇದವರು. ಓಕೆ, ಲೋಕಸಭೆಯ ಮೊದಲ ಸ್ಪೀಕರ್ ಯಾವುದು ಅಂಥೇಳಿ ಯಾರು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಓಕೆ, ಈಗ 4-5 ಏನಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಸ್ಟ್ಯಾಟಿಕ್ ಪಾಯಿಂಟ್ಸ್ ಇಲ್ಲಿ ಏನಪ್ಪ ಅಂತಂದ್ರೆ ಬಂದಿದ್ದಾವೆ. ಆಮ್ಲ ಮಳೆ ಆಗಿರ್ಬೋದು, ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ಆಗಿರ್ಬೋದು, ಮತ್ತು ನಮ್ಮದು UCC ಆಗಿರ್ಬೋದು. ಈ ರೀತಿ ಏನಪ್ಪ ಅಂತಂದರೆ ಬಂದಿದ್ದಾವೆ. ನೀವು ಹೋಗಿ ನೀಟಾಗಿ ಓದ್ಕೊಳ್ಳಿ. ಮತ್ತು ಇಂಟಿಗ್ರೇಟೆಡ್ ಅಪ್ರೋಚ್ ಇರಲಿ. ಓಕೆ, ಏನೇನು ಕೇಳಿದೆನಲ್ಲ ಕ್ವಶನ್ನ ಅದನ್ನು ನೀಟಾಗಿ ಏನಪ್ಪ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ನಿಮ್ಗೆ ಈ ಕ್ಲಾಸ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಏನಪ್ಪ ಅಂದರೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.